ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮುಂಬರುವ KPSC ಮತ್ತು KA, FDA ಮತ್ತು SDA ಪರೀಕ್ಷೆಗೆ ಅಲ್ಲಿ ಪೇಪರ್ 2 ಸಾಮಾನ್ಯ ಕನ್ನಡ ಇರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಅತಿ ಪ್ರಮುಖವಾದ ಸಮಾನಾರ್ಥಕ ಪದಗಳು ಪರಿಚಯ ನಮಗೆ ಇರಲೇಬೇಕು. ಏಕೆಂದರೆ ನಾವು ಸಾಮಾನ್ಯ ಕನ್ನಡದಲ್ಲಿ 90+ ಸ್ಕೋರ್ ಮಾಡಬೇಕಂದ್ರೆ ಸಮಾನಾರ್ಥಕ ಪದಗಳು ಗೊತ್ತಿದ್ದರೆ ಮಾತ್ರ ಮಾಡೋಕ್ಕಾಗುತ್ತೆ. 9 ರಿಂದ 10 ಪ್ರಶ್ನೆಗಳು ಸಮಾನಾರ್ಥಕ ಪದಗಳ ಮೇಲೇ ಇರ್ತವೆ. ಹಾಗಾಗಿ ಸಮಾನಾರ್ಥಕ ಪದಗಳನ್ನು ಪರಿಚಯ ಮಾಡಿಕೊಳ್ಳೋದು ಅತ್ಯಂತ ಪ್ರಾಮುಖ್ಯತೆವಾಗಿರುತ್ತದೆ. ಮೊದಲನೇ ಪದ ಪೇಟಕ. ಪೇಟಕ ಅಂದರೆ ಸಮೂಹ, ಅಂದರೆ ಗುಂಪು ಅಂತ. ಎರಡನೆಯ ಪದ ಹುರುಡು. ಹುರುಡು ಅಂದರೆ ಸ್ಪರ್ಧೆ. ಮೂರನೇ ಪದ ಕಿನಿಸು. ಕಿನಿಸು ಅಂದರೆ ಕೋಪಿಸು. ನಾಲ್ಕನೇ ಪದ ಸಿಳ್ಳು ಅಂದರೆ ಸಿಡಿಲು ಅಂತ. ಐದನೇ ಪದ ಹರಿ. ಹರಿ ಅಂದರೆ ವಿಷ್ಣು ಮತ್ತು ಸಿಂಹ. ನೆಕ್ಸ್ಟ್ ವೃಕ್ಷ. ವೃಕ್ಷ ಅಂದರೆ ಕರಡಿ, ನಕ್ಷತ್ರ. ನೆಕ್ಸ್ಟ್ ತರಣಿ. ತರಣಿ ಅಂದರೆ ಸೂರ್ಯ. ನೆಕ್ಸ್ಟ್ ದಿವ. ದಿವ ಅಂದರೆ ಸ್ವರ್ಗ. ಮುಂದಿನ ಪದ ಪರೀಷ. ಪರೀಷ ಅಂದರೆ ಜಾತ್ರೆ. ಪುಂಡರಿಕ. ಪುಂಡರಿಕ ಅಂದರೆ ಹುಲಿ. ಇದನ್ನು ಆಲ್ರೆಡಿ ಹಿಂದೆ FDA ಪರೀಕ್ಷೆಯಲ್ಲಿ ಕೇಳಲಾಗಿದೆ. ನೆಕ್ಸ್ಟ್ ರಜ್ಜು. ರಜ್ಜು ಅಂದರೆ ಹಗ್ಗ. ನಗಾಗ್ರ. ನಗಾಗ್ರ ಅಂದರೆ ಮರದ ತುದಿ. ಅಗ್ರ ಅಂದರೆ ತುದಿ ಅಂತ ಅರ್ಥ. ನಗಾಗ್ರ ಅಂದರೆ ಮರದ ತುದಿ. ವಿಪ್ಲವ. ವಿಪ್ಲವ ಅಂದರೆ ಆಂದೋಲನ. ಮುಂದಿನ ಪದ ಖನಿ. ಖನಿ ಅಂದರೆ ಗಣಿ, ನೆಲೆ. ಜೋಳವಾಳಿ. ಜೋಳವಾಳಿ ಅಂದರೆ ಅನ್ನದ ಋಣ. ಇದನ್ನು ಕೂಡ ಹಿಂದಿನ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ನೆಕ್ಸ್ಟ್ ಸೊಮ್ಮು. ಸೊಮ್ಮು ಅಂದರೆ ಸೊಕ್ಕು ಅಂತ. ಮುಂದಿನ ಪದ ಕಾಸಾರ. ಕಾಸಾರ ಅಂದರೆ ಕೊಳ. ಭಿಷಜ. ಭಿಷಜ ಅಂದರೆ ವೈದ್ಯ. ಸೂಲಂಗಿ. ಸೂಲಂಗಿ ಅಂದರೆ ಕಬ್ಬಿನ ಹೂ. ನೆಕ್ಸ್ಟ್ ಕೆಳೆಯ. ಕೆಳೆಯ ಅಂದರೆ ಸ್ನೇಹಿತ, ಗೆಳೆಯ ಅಂತ. ಪುರಿಗಣೆ. ಪುರಿಗಣೆ ಅಂದರೆ ದಿವ್ಯಾಸ್ತ್ರ. ಪೀಳಿಗೆ. ಪೀಳಿಗೆ ಅಂದರೆ ಸಿಂಹಾಸನ. ಪೃಥೆ. ಪೃಥೆ ಅಂದರೆ ಕುಂತಿ. ತಗಹು. ತಗಹು ಅಂದರೆ ಕಟ್ಟುಪಾಡು. ಇವೆಷ್ಟು ಇಂದಿನ ಪ್ರಮುಖವಾದ ಸಮಾನಾರ್ಥಕ ಪದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.